ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು. ಅಂದರೆ ನಾವೇನೋ ತೊಂದರೆಯಲ್ಲಿದ್ದೀವಿ, ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಒಳಿತು ಅನ್ನುವಂಥದ್ದು, ಧನಾತ್ಮಕವಾದಂತಹ ಚಿಂತನೆಗೆ ಅವಕಾಶಗಳಾಗ್ತಕ್ಕಂಥದ್ದು ಅಥವಾ ಆಗುವಂತಹ ದೊಡ್ಡ ಆಪತ್ತು ತಪ್ಪಿ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದಾಗತಕ್ಕಂಥದ್ದಾಗುತ್ತೆ. ಮಕ್ಕಳಿಗೆ ಉತ್ತಮವಾದಂತಹ ತಿಳುವಳಿಕೆಯನ್ನು ನೀಡಿ, ಇಲ್ಲದೇ ಇದ್ದರೆ ಅನರ್ಥವಾಗತ್ತೆ, ಅದು ನಿಮ್ಮ ತಪ್ಪಾಗತ್ತೆ ಅನ್ನುವಂಥದ್ದು. ಕಾನೂನು ರೀತಿಯ ಕೆಲಸಗಳಿಗೆ ಜಯ ಇದೆ. ಜೊತೆಗೆ ನಿಮಗೆ ಅಭಿಮಾನ ಅಂತಕ್ಕಂಥದ್ದು ಇರಬೇಕು. ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ನಾನು ಜಯಶೀಲನ ಆಗಬೇಕು ಅನ್ನುವಂತಹ ನಿರಂತರ ಪ್ರಯತ್ನ, ಜೊತೆಗೆ ಆ ಕೆಲಸದ ಬಗ್ಗೆ ನಿಮಗೆ ಉತ್ತಮವಾದಂತಹ ಅಭಿಪ್ರಾಯ, ಅಭಿಮಾನ ಎಲ್ಲವೂ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತಕ್ಕಂಥದ್ದು. ತಾಳ್ಮೆಯಿಂದ ವರ್ತಿಸಬೇಕು, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಉದ್ಯಮಿಗಳಿಗೆ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ ಇದೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 12 ಸಲ ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಈ ದಿವಸ ಯಾವುದೇ ಕೆಲಸ ಇರಲಿ, ಯಾವುದೇ ವ್ಯವಹಾರಗಳಿರಲಿ ಅಥವಾ ಮನೆಯ ವಿಚಾರಗಳಿದ್ದರೂ ಕೂಡ ಆತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ಬಹಳ ನಿಧಾನವಾಗಿ ಆಲೋಚನೆ ಮಾಡಿ, ಸಮಯ ತಗೊಂಡು ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಚಿಂತೆ ಏನು ಬೇಡ. ಭಗವಂತನ ಅನುಗ್ರಹದಿಂದ ಆರೋಗ್ಯದಲ್ಲಿ ನಿಮಗೆ ಧನಾತ್ಮಕವಾದಂತಹ ತಿರುವು ಸಿಕ್ಕುವಂಥದ್ದು. ಕೋಪದಿಂದ ವರ್ತನೆಯನ್ನು ಮಾಡಿದರೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಮನೆಗೆ ಬರತಕ್ಕಂತಹ ಬಂಧುಗಳಿಂದಲೇ ಬೇಸರವಾಗುತ್ತೆ. ಅವರು ಬರ್ತಾರೆ, ಏನೋ ಮಾತಾಡ್ತಾರೆ, ಇನ್ಯಾವುದೋ ವಿಚಾರಗಳ ಪ್ರಸ್ತಾಪ ಮಾಡ್ತಾರೆ, ಅನಗತ್ಯವಾಗಿ ಒಂದಷ್ಟು ಸಮಯ ಹೋಗುವಂಥದ್ದು. ಇದೆಲ್ಲ ಬೇಸರಕ್ಕೆ ಕಾರಣವಾಗುತ್ತೆ. ಸಂತೋಷ ನೆಮ್ಮದಿಯನ್ನು ಹುಡುಕಬೇಕಾದಂತಹ ದಿವಸ. ಅರ್ಥ ಮಾಡಿಕೊಳ್ಳಿ, ಇಂತಹ ಪರಿಸ್ಥಿತಿ ಖಂಡಿತವಾಗಿ ನಮಗೆ ಯಾವುದೇ ರೀತಿಯ ಸಮಾಧಾನವನ್ನು ಕೊಡೋದಿಲ್ಲ. ಅನುಪಯುಕ್ತವಾದಂತಹ ವಿಚಾರಗಳಲ್ಲಿ ನಿಮ್ಮ ಸಮಯವನ್ನು ಪೂರ್ತಿ ಕಳೆಯುವಂಥದ್ದಾಗ್ಬಿಡುತ್ತೆ. ಹೆಚ್ಚು ಹಣ ಖರ್ಚನ್ನು ಮಾಡ್ತೀರಿ. ಇದೆಲ್ಲ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ತಾಪಸಮನ್ಯುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹ ನಿಮಗಾಗಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಪ್ರಿಯರು, ನಿಮಗೆ ಬೇಕಾದಂಥವರು, ನೀವು ಯಾರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಗೌರವಗಳನ್ನು ಹೊಂದಿದ್ದೀರೋ ಅವರು, ಜೊತೆಗೆ ನಿಮ್ಮ ಸಂಬಂಧಿಕರು, ಬಂಧುಗಳು, ನೆಂಟರಿಷ್ಟರು ನಿಮ್ಮನ್ನು ಹೊಗಳದೇ ಇದ್ದಾಗ ನಿಮಗೆ ತುಂಬ ಬೇಸರವಾಗುತ್ತೆ. ಇದು ಯಾವ ರೀತಿ ವಿಚಿತ್ರವಾದಂತಹ ಬಯಕೆಯೋ ಅಥವಾ ನಿರೀಕ್ಷೆಯೋ, ಇದನ್ನು ನೀವೇ ಹೇಳಬೇಕಾದಂಥದ್ದು. ನಿಮ್ಮ ತಪ್ಪುಗಳು ಯಾವುದು ಅಂತ ಹೇಳಿ ನಿಮಗೆ ಅರಿವಾದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಆಗ ಒಂದಷ್ಟು ವಿಚಾರಗಳು ತನ್ನಿಂದ ತಾನೇ ಸರಿಯಾಗ್ತಕ್ಕಂಥದ್ದಿದೆ. ಶಾಂತಿಯುತವಾಗಿ ದಿನವನ್ನು ಕಳೀಬೇಕು. ಯಾವುದೇ ಗಲಾಟೆ ಗೋಜಲುಗಳಿಗೆ ಹೋಗಬೇಡಿ ಅಂತ ಅರ್ಥ. ಬೇರೆಯವರಿಗೆ ಏನಾದರೂ ಮಾತು ಕೊಟ್ಟಿದ್ದರೆ, ಏನಾದರೂ ಭರವಸೆಗಳನ್ನು ನೀಡಿದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವುದೋ ಉತ್ಸಾಹದಲ್ಲಿ ಏನೋ ಹೇಳಿಬಿಟ್ಟಿರ್ತೀರಿ, ನನಗೆ ಆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ, ನನ್ನಿಂದ ಆ ಕೆಲಸ ಸಾಧ್ಯನಾ, ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ವಿದ್ಯಾವಂತರ ಜೊತೆಯಲ್ಲಿ ವಾದವನ್ನು ಮಾಡಿ ತಪ್ಪಿಗೆ ಸಿಗ ಹಾಕ್ಕೊಳ್ಬೇಡಿ. ತಿಳುವಳಿಕೆಸ್ತರ ಜೊತೆಯಲ್ಲಿ ತಿಳಿಯುವ ಹಾಗಿರಬೇಕೇ ಹೊರತು ತಿಳಿದವರಂತೆ ವರ್ತಿಸಬಾರ್ದು. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಮಾತಿನಂತೆ ಒಂದು ಬಿಲ್ವದಳವನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡಿದರೆ ನಿಮ್ಮ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತಕ್ಕಂಥದ್ದು. ಹಾಗಾಗಿ ಆ ಭಗವಂತನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂತಹ ಗೊಂದಲ. ಅಂದರೆ ಅರ್ಥಾತ್ ವ್ಯವಹಾರದಲ್ಲಿ ಹೇಗೆ ನಡ್ಕೊಳ್ಬೇಕು, ದಾಕ್ಷಿಣ್ಯ ಇಟ್ಕೊಳ್ಬೇಕಾ ಅಥವಾ ಕಡ್ಡಿ ತುಂಡಾದಾಗೆ ವ್ಯವಹಾರವನ್ನು ನಡೆಸಬೇಕಾ, ಇವೆಲ್ಲ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಮನೆಯ ಕೆಲಸದಲ್ಲಿ ಹೆಚ್ಚಿನ ಒತ್ತಡಗಳು ನಿಮಗಿರ್ತಕ್ಕಂಥದ್ದು. ಜನ
ಈ ದಿವಸ ನಿಮಗೆ ಮೋಸ ಮಾಡದೇ ಇದ್ದರೆ, ನೀವು ಯಾವುದೇ ವಂಚನೆಗಳಿಗೆ ಒಳಗಾಗದೇ ಇದ್ದರೆ ಬಹಳ ಒಳ್ಳೆಯ ದಿನ. ಹಾಗಾಗಿ ಯಾವುದೇ ರೀತಿಯ ನಂಬಿಕೆ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳನ್ನು ಅಥವಾ ಅಪರಿಚಿತರನ್ನು ನಂಬಿ ವ್ಯವಹರಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥದ್ದು. ಅಪೂರ್ಣ ಕಾರ್ಯಗಳಿಗೆ ಹಣ ಸಹಾಯ ಸಿಕ್ಕುವಂತಹ ದಿವಸ. ಯಾವುದೋ ಕೆಲಸ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಇಲ್ಲ ಪ್ರಾರಂಭ ಮಾಡಿ ಹಣದ ಅಭಾವದಿಂದ ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಅದಕ್ಕೆ ಅನುಕೂಲಕರವಾದಂತಹ ವಾತಾವರಣ. ಹಿರಿಯರಿಂದ ಒಳ್ಳೆಯ ವಿಚಾರ ಸಂತೋಷವಾಗ್ತಕ್ಕಂಥದ್ದಾಗುತ್ತೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲದೇ ಇರತಕ್ಕಂತಹ ದಿವಸ ಅಂತ ಹೇಳಿ ನಿಮಗೆ ಅನಿಸುತ್ತೆ ಒಂದೊಂದು ಸಾರಿ. ಆ ರೀತಿಯ ಅನುಭವ ನಿಮಗೆ ಆಗುವಂಥದ್ದಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.